ನಮಸ್ಕಾರ ಪ್ರವೀಣ್ ಸರ್. ನಾನು ಇಬ್ರಾಹಿಂ ನಿಡ್ಗುಂದಿ ಬಿಜಾಪುರದವನು. ತಾವು ತತ್ವಪದಗಳನ್ನು, ಶಿಶ್ನಾಳ್ ಶರೀಫರ್ ತತ್ವಪದಗಳನ್ನು ಒಂದು ಹೊಸ ಶೈಲಿ ಶುರು ಮಾಡಿದ್ರಿ. ಅದನ್ನು ಈಸ್ಟರ್ನ್ ವೆಸ್ಟರ್ನ್ ಕಾಂಪೋಸ್ ಮಾಡಿ, ಅದಕ್ಕೆ ತಮಗೆ ಪ್ರೇರಣೆ ಏನು? ಭಾಳ ಅದ್ಭುತವಾಗಿ ಆ ಕೆಲಸ ಮಾಡಿದ್ದಕ್ಕೆ ಅಭಿನಂದನೆ ತಮಗೆ. ನನ್ನ ಪ್ರಯತ್ನ ಯಾವತ್ತೂ ನಮ್ಮ ಸಂಗೀತ, ಶಾಸ್ತ್ರೀಯ ಸಂಗೀತ, ರಾಗ ಆಧಾರಿತ ಸಂಗೀತ ಇದು ಮನೆ ಮನೆಗೂ ತಲುಪಬೇಕು, ಜನಮಾನಸದಲ್ಲಿ ಅದು ಪ್ರಚಾರ ಆಗಬೇಕು, ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಗೆ ಮಂದಿ ಆಗಬೇಕು ಅಂತ ಹೇಳಿ ಅನೇಕ ಪ್ರಯೋಗ ಮಾಡಿದೆ. ಅದರಲ್ಲಿ ಅದು ಒಂದು. ಈಗ ಫ್ಯೂಷನ್ ಅಂತ ನಾನು ಸುಮಾರು 98ರಲ್ಲಿ ನನ್ನ ಒಂದು ತಂಡ ಕಟ್ಕೊಂಡು ಕೃಷ್ಣ ಫ್ಯೂಷನ್ ಬ್ಯಾಂಡ್ ಅಂತ ಮಾಡಿದೆ. ರಾಗ ಆಧಾರಿತ ರಚನೆಗಳು. ಅದು ಫಾರ್ಮ್ಯಾಟ್ ಕಾಂಟೆಂಪ್ರರಿ ಆದ್ರೂ ಮೂಲತಃ ರಾಗದ ಸತ್ವ ಏನಿದೆ, ರಾಗದ ಭಾವ ಏನಿದೆ, ಅದಕ್ಕೆ ಸಾಕಷ್ಟು ಮಹತ್ವವನ್ನು ಕೊಟ್ಟು ಅದನ್ನು ಅಂದರೆ ಮೆಲಡಿ ಮುಂದೆ ಇಟ್ಟು ಅದಕ್ಕೆ ಪೂರಕವಾಗಿ ಪಾಶ್ಚಾತ್ಯ ವಾದ್ಯಗಳು, ಜನಪದ ಶೈಲಿ ಇವೆಲ್ಲನ ಬೆರೆಸಿ ಮಾಡಿರುವಂಥದ್ದು. ಈ ತತ್ವಪದಗಳಲ್ಲೂ ಹಾಗೆ ನಾನು ಮಾಡಿರುವಂಥ ಅನೇಕ ವಚನಗಳು, ದಾಸರ ಪದಗಳು ಎಲ್ಲವೂ ರಾಗ ಆಧಾರಿತ. ನನ್ನ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಾನು ಮಾಡಿರೋ ಪ್ರತಿಯೊಂದು ಕಂಪೋಸಿಷನ್ನು ರಾಗ ಆಧಾರಿತ. ಆದರೆ ಈಗ ಕಾಲಕ್ರಮೇಣ ಏನಾಗಿದೆ ಅಂದರೆ, ಬೇರೆ ಬೇರೆ ರೀತಿಯ ಗೀತೆಗಳನ್ನು ಜನರು ಕೇಳಿದಾಗ ಅವ್ರ ಕಿವಿಯಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಅಭ್ಯಾಸ ಆಗಿರುತ್ತೆ ಅವ್ರಿಗೆ. ಆ ಫ್ರೀಕ್ವೆನ್ಸೀಸ್ ಬರ್ದಿರ ಬರೀ ತಂಬೂರಿ ಶ್ರುತಿಯಲ್ಲಿ ಹಾಡೋದು ಈ ಥರದ್ದಾದರೆ ಆ ಕನೆಕ್ಟ್ ಸ್ವಲ್ಪ ತಡವಾಗಿ ಆಗುತ್ತೆ. ಸೊ ಅವ್ರಿಗೆ ಇದು ನಮಗೆ ಹತ್ತಿರವಾಗಿರುವಂಥ ಸಂಗೀತ ಅಂತ ಆ ಭಾವನೆ ಬಂದರೆ ಆಮೇಲೆ ಆ ವಿಷಯ ಏನು ಅಂತ ಅರ್ಥ ಆಗೋದಕ್ಕೆ ಸುಲಭ. ಹಾಗಾಗಿ ನಾನು ಆ ಪ್ರಯೋಗಗಳನ್ನ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ವಿನಾಯಕ್ ಅಂತ ಬೆಳಗಾವಿಯಿಂದ. ನಮಸ್ಕಾರ ಸರ್, ನಿಮ್ಗೆ ಯಾವತ್ತಾದ್ರೂ ಒಂದು ಹಾಡನ್ನು ಬರ್ದು ಅದನ್ನ ಕತೆ ರೂಪದಲ್ಲಿ ಹೇಳಬೇಕು ಅಥವಾ ಒಂದು ಕಥೆಯನ್ನ ಬರ್ದನ್ನ ಹಾಡು ರೂಪದಲ್ಲಿ ಹೇಳಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಈ ಪ್ರಹರ ಹಾಡುವ ಗಡಿಯಾರ ಅನ್ನೋ ಕಾದಂಬರಿ ಬರಿಬೇಕಾದ್ರೆ ಅನೇಕ ಬಾರಿ ಮಧ್ಯದಲ್ಲಿ ಅವ್ರ ಸನ್ನಿವೇಶಗಳು ಬಂದಾಗ ಗುರು ಶಿಷ್ಯರಿಗೆ ಹಾಡು ಹೇಳ್ಕೊಡ್ಬೇಕಾಗಿದ್ರೆ, ಅಥವಾ ಆ ಇಬ್ಬರು ಶಿಷ್ಯರ ಮಧ್ಯದಲ್ಲಿ ಒಂದು ಚಿಕ್ಕ ಒಂದು ಪ್ರೀತಿ ಹುಟ್ಕೋಬೇಕಾದ್ರೆ ಅನೇಕ ಬಾರಿ ಹಾಗೆ ಅನಿಸಿದ್ದುಂಟು. ಗೀತೆ ರೂಪದಲ್ಲಿ ಇರಬಹುದಲ್ವಾ ಇಲ್ಲಿ ಕೆಲವು ಸಾಲುಗಳು ಬರಬೇಕು ಅಂತ. ಬಟ್ ಕಾದಂಬರಿಯಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಒಂದು ಗೀತೆ ಅಂತ ಅಲ್ಲಿ ನಾವು ಮಾಡೋದಕ್ಕಲ್ಲ, ಬರೀ ಸಾಲುಗಳಾಗುತ್ತದು. ಹಾಗಾಗಿ ಈ ಕಾದಂಬರಿಯಲ್ಲಿ ಆ ದಿಸೆಗೆ ನಾನು ಹೋಗಲಿಲ್ಲ. ಬಟ್ ಅದು ಒಂದು ಚಿತ್ರ ಮಾಧ್ಯಮಕ್ಕೆ ಬಂದಾಗ, ಒಂದು ಫಿಲ್ಮ್ ಆಗಲಿ ಅಥವಾ OTT ಅಂತ ಇವಾಗ ಏನು ಮಾತುಕತೆ ನಡೀತಾ ಇದೆ, ಅದಾದಾಗ ಖಂಡಿತವಾಗಿಯೂ ಅದರಲ್ಲಿ ಶಾಸ್ತ್ರೀಯ ಸಂಗೀತ ಬಂದಿಷ್ಟು ಚೀಸ್ಗಳು ಇರುತ್ತೆ. ಆ ಥರದ ಹೊಸ ರೀತಿಯ ಗೀತೆಗಳು ಕೂಡ ಅದರಲ್ಲಿ ಇಂಟ್ರಡ್ಯೂಸ್ ಮಾಡಬೇಕನ್ನೋ ಪ್ರಯತ್ನ ಇದೆ. ಥ್ಯಾಂಕ್ ಯು ಸರ್. ನಮಸ್ತೆ, ನಾನು ಬಾಳಾಸಾಹೇಬ್ ಲೋಕಾಪುರ. ನಮಸ್ಕಾರ ಸರ್. ಈಗ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳಗಾವಿ ಮತ್ತು ಹಳೆ ಬಿಜಾಪುರ ಜಿಲ್ಲೆಯಲ್ಲಿ ಪಾರಿಜಾತ ಇದೆ ಆಟ. ಅದು 32 ರಾಗಗಳನ್ನು ಟೈಮ್ ಪ್ರಕಾರ ಹಾಡುವ ರಾಗಗಳ ಒಂದು ಆಟ. ಅದು ಅವರ ಕ್ಲಾಸಿಕಲ್ ರಾಗ ಹಾಡಿದ್ರು ಅವರು ಜನಪದ ಶೈಲಿಯಲ್ಲಿ ಹಾಡ್ತಾರೆ. ಅದಕ್ಕೇನಾದರೂ ಕ್ಲಾಸಿಕಲ್ ಕೂಡಿಸಿ ಅದನ್ನು ರಾಗ ವಿಸ್ತಾರ ಮಾಡಿ ಹಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆಯಾ? ಅದು ಮಾಡಬಹುದಾ, ಶಕ್ಯವಾ ಅಂತ? ನೋಡ್ರಿ, ನೀವು ಹೇಳಿದ ಪ್ರಕಾರ ನಮ್ಮ ಜನಪದ ಇದು ಸಂಗೀತ ಏನದ ಅದು ಎಷ್ಟು ಅದ್ಭುತವಾಗಿವ ಅಂದ್ರೆ, ನೀವು ಹೇಳಿದ್ದು ಒಂದು ಪ್ರಕಾರ, ಅನೇಕ ಪ್ರಕಾರಗಳು. ಅದರಿಂದ ನಾವು ಕಲಿತು ಅದನ್ನು ಬಳಸುವಂಥದ್ದು ಅನೇಕ ನಮಗೆ ಏನಿದೆ ಅವಕಾಶಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಬೆಳಿಗ್ಗೆ ನಾನು ಕಾರ್ಯಕ್ರಮ ನೀವು ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ, ಅದರಲ್ಲಿ ಕೊನೆಯಲ್ಲಿ ಒಂದು ಹಂತದಲ್ಲಿ ನಾನು ಒಂದು ಸ್ವರವನ್ನು ಒಂದು ಕೈಯಲ್ಲಿ ನುಡಿಸ್ತಾ ಸುಮಾರು 1-1.5 ನಿಮಿಷದವರೆಗೂ ನಾನು ಕಂಟಿನ್ಯೂಸ್ ಆಗಿ ಮಾಡಿದೆ. ಅದು ಎಲ್ರಿಗೂ ಗಮನ ಹೋಗಿದ್ದು ಒಂದೇ ಕೈಯಲ್ಲಿ ನುಡಿಸ್ತಾ ಇರ್ತಾರೆ ಅಂತ. ಎಲ್ಲ ಕಡೆ ಆಗೋದು ಅದೇ, ಒನ್ ಹ್ಯಾಂಡೆಡ್ ಹಿ ಪ್ಲೇಡ್ ಒನ್ ಹ್ಯಾಂಡೆಡ್ ವಿತ್ ಒನ್ ಹ್ಯಾಂಡ್ ಅಂತ. ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಐ ಡಿಂಟ್ ಟೇಕ್ ಅ ಬ್ರೆತ್ ಇನ್ ಬಿಟ್ವೀನ್. ಸೊ ಇಟ್ ವಾಸ್ ಇನ್ ದ ಟ್ರೂ ಸೆನ್ಸ್ ಬ್ರೆತ್ಲೆಸ್. ಇಟ್ಸ್ ಕಾಲ್ಡ್ ಸರ್ಕ್ಯುಲರ್ ಬ್ರೀದಿಂಗ್. ಐ ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್ ಅಟ್ ದ ಸೇಮ್ ಟೈಮ್. ಸೊ ಮೂಗಿಂದ ನಾನು ಶ್ವಾಸ ತಗೋತೀನಿ, ಬಾಯಿಂದ ಶ್ವಾಸ ಬಿಡ್ತಾ ಇರ್ತೀನಿ ಏಕಕಾಲಕ್ಕೆ. ಇದನ್ನು ಮಾಡಿ ನೋಡಿ, ಯಾರಾದರೂ ಸಾಧ್ಯ ಆಗುತ್ತಾ? ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ಇನ್ಹೇಲ್ ಆ್ಯಂಡ್ ಎಕ್ಸೇಲ್.
So what I do is I use my throat, this pocket, as a reservoir. I inhale, store the air here, and use that as reservoir while I exhale. ಸೊ ಅದೇನಾಗುತ್ತೆ, ಸರ್ಕ್ಯುಲೇಟ್ ಆಗಿ ಬ್ರೀದಿಂಗು, ನಾನು ಐ ಕ್ಯಾನ್ ಹೋಲ್ಡ್ ಡೌನ್ ದ ಶ್ರುತಿ ಆರ್ ದ ಸ್ವರ ಫಾರ್ ಅ ಲಾಂಗ್ ಟೈಮ್. ಈ ಕಲೆ ಏನಿದೆ ಇದು ಕೂಡ ಜನಪದ ಕಲೆ. ನೀವು ಶಹನಾಯಿ ಬಾರಿಸೋರು, ನಾದಸ್ವರ ಬಾರಿಸೋರು ಹಿಂದೆ ಒಬ್ರು ಶ್ರುತಿ ಹಿಡ್ಕೊಂಡು ಕೂತಿರ್ತಾರ, ಅವ್ರ ಗಲ್ಲ ಹಿಂಗೆ ಉಬ್ಬಿಸ್ಕೊಂಡಿರ್ತಾರ. ಆ ಮನುಷ್ಯ ಎರಡು ಕೈನೂ ಖಾಲಿ ಇರ್ತಾವ ಅವನ್ಗ. ಒಂದ್ಸತಿ ಶುರು ಮಾಡಿದ ಅಂದ್ರೆ ಇದ್ರೊಳಗಿಂದ ಅದು ಹಾರ್ಮೋನಿಯಂ ಅದು ಬೆಲೋ ಇದ್ದಂಗ. ಸೊ ಹಿ ಸರ್ಕ್ಯುಲೇಟ್ಸ್ ದ ಏರ್ ಸ್ಟೋರ್ಡ್ ಇನ್ ದ ಚೀಕ್ಸ್ ಆ್ಯಂಡ್ ಅವ ಆರಾಮಾಗಿ ಉಸಿರಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಬಾರಿಸ್ತಿರ್ತಾನ. ಕಂಟಿನ್ಯೂಸ್ ಆಗಿ ಹಿಡಿದಿರ್ತಾನೆ. ಮೊದಲೆಲ್ಲ ಇಲೆಕ್ಟ್ರಾನಿಕ್ ತಂಬೂರಿ ಗಿಂಬೂರಿ ಇಲ್ದಾಗ ಈ ಶಹನಾಯಿದವರು, ವಾಲಗದವರು ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಶ್ರುತಿ ಕೊಡೋದೇ ಅವರು. ಆ ಇಡೀ ಕಾರ್ಯಕ್ರಮ ಅವ್ರು ಬರೀ ಶ್ರುತಿ ಕೊಡ್ತಿರ್ತಾನೆ ವಿದೌಟ್ ಬ್ರೇಕ್. ಎಂಥ ಅದ್ಭುತವಾದ ಒಂದು ಕಲೆ ಅದು. ದಟ್ ಈಸ್ ಸರ್ಕ್ಯುಲರ್ ಬ್ರೀದಿಂಗ್ ಅಂತ ವೆಸ್ಟರ್ನರ್ಸ್ ಅದಕ್ಕೆ ಹೆಸರು ಕೊಟ್ಟು. ಇವನ್ ಇನ್ಫ್ಯಾಕ್ಟ್ ಇಲ್ಲಿ ಮಂಗಳೂರು, ಉಡುಪಿ ಕಡೆಯವರು ಇದ್ರೆ ಕೆಲವ್ರು ಗೊತ್ತಿರುತ್ತೆ, ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದ್ರೆ ಶಂಖನಾದ, ಒಬ್ರು ಶಂಖ ಊದೋರು ಇರ್ತಾರ, ಅವರು ಆ ಪೂಜೆ ಪೂರ್ತಿ ಮುಗಿಯೋ ತನಕ ಶಂಖನಾದ ಕಂಟಿನ್ಯೂಸ್ ಇರ್ತದೆ. ನಾನು ಒಂದ್ಸತಿ ಒಂದು ದೇವಸ್ಥಾನದಾಗ ನೋಡಿದಾಗ 43 ನಿಮಿಷ ನಾನ್ ಸ್ಟಾಪ್ ಶಂಖನಾದ ಇತ್ತು, 43 ಮಿನಿಟ್ಸ್. ಅದನ್ನ ವೆಸ್ಟರ್ನರ್ಸ್ ಕಲಿತು ಸ್ಯಾಕ್ಸೋಫೋನು, ಕ್ಲಾರ್ನೆಟ್ನಲ್ಲಿ ಅವರು ಅದನ್ನ ಸಾಧನೆ ಮಾಡಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಅವ್ರ ಹೆಸರಿದೆ. ಹುಟ್ಟಿದ್ದು ಭಾರತದಲ್ಲಿ. ಸೊ ಇದು ಜನಪದದ್ದು ಅದ್ಭುತವಾದ ವಿಶೇಷಗಳು ಅದ್ರೊಳಗ. ಅವನ್ನ ನಾವು ಶಾಸ್ತ್ರೀಯ ಸಂಗೀತದವರಾಗ್ಲಿ ಅಥವಾ ಇನ್ ಜನರಲ್ ಮೇನ್ ಸ್ಟ್ರೀಮ್ ಮ್ಯೂಸಿಕ್ನವರು ಅದ್ರ ಕಡೆ ಗಮನ ಕೊಟ್ಟು ಅದರಿಂದ ಉಪಯೋಗ ತಗೊಂಡು ಅದನ್ನ ಬಳಸ್ಕೋಬೇಕು. ಅಲ್ಲಿ ನೀವು ಹೇಳ್ದಂಗೆ ಟ್ಯೂನ್ಸ್ ಎಷ್ಟು ಅದ್ಭುತವಾದ ಟ್ಯೂನ್ಸ್ ಇದೆ, ಅಂಡ್ ಅವ್ರದ್ದು ಶ್ರುತಿ ಪ್ರಮಾಣ ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ ಬಿಟ್ಟು ಬೇರೆ ಇದೆ. ಆದರೂ ಅದು ಮನಮುಟ್ಟೋ ಹಂಗೆ ಇರುತ್ತೆ. ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ಅದರಲ್ಲಿ ಎಷ್ಟೋ ಪಾಸಿಟಿವ್ ಥಿಂಗ್ಸನ್ನು ನಾವು ಅಳವಡಿಸ್ಕೊಂಡು ಅದನ್ನು ಬಳಸಬೇಕಾಗಿದೆ. ಬಿಕಾಸ್ ಅದು ತಲಾಂತರದಿಂದ ಬಂದಿರೋಂಥ ವಿದ್ಯೆ ಅದು. ಅವ್ರಿಗೆ ಅದರ ಗ್ರಾಮರ್ ಇರಂಗಿಲ್ಲ. ನೀವು ಹೇಳ್ದಂಗೆ ಈಗ 32 ರಾಗಗಳು ಅವ್ರು ಹಾಡಿದ್ರೆ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ರಿ ಹಿಂಗೆ, ಯಾಕಂದ್ರೆ ಹೇಳಲಿಕ್ಕೆ ಬರೋಂಗಿಲ್ಲ. ನಾವು ಹಾಡ್ತೀವಿ ಕೇಳ್ರಿ ಅಂತಾರೆ. ಬಟ್ ಅದರಲ್ಲಿ ಡೆಫಿನೆಟ್ಲಿ ವಿಷಯಗಳಿದೆ. ಯಾಕಂದ್ರೆ ಮಣ್ಣಿನ ಗುಣ ಇರುತ್ತೆ, ಮಣ್ಣಿನ ವಾಸನೆ ಅಂತ ಹೇಳ್ತೀವಿ ನಾವು ಅದ್ರ. ಸೊ ಅದನ್ನು ನಾವು ಬಳಸೋದ್ರಲ್ಲಿ ಏನು ತಪ್ಪಿಲ್ಲ. ಆ್ಯಕ್ಚುಲಿ ಅದು ಮಾಡಬೇಕು. ಅದ್ರ ಬಗ್ಗೆ ಬಹಳಷ್ಟು ಅವಕಾಶಗಳಿದೆ, ಆಸ್ಪದ ಇದೆ, ಅದು ಮಾಡಬೇಕಷ್ಟೇ. ನನ್ನ ಹೆಸರು ವಿಶ್ವರಾಧ್ಯ ಅಂತ, ಯಾದಗಿರಿಯಿಂದ. ನಾನು ಕೇಳೋದಂದರೆ, ಈ ವಚನಗಳನ್ನು ತಾವು ಫ್ಲೂಟಲ್ಲಿ ಬಾರಿಸುವಾಗ ಆ ವಚನಗಳು ಸಂಗೀತ ಶೈಲಿಯಲ್ಲಿ ಇದಾವ ಅಂತ ತಮ್ಗನ್ಸಿದ್ದ, ಅಥವಾ ರಾಗಬದ್ಧವಾಗಿಯೇ ಬರೆದಿದ್ದಾರ, ಅಥವಾ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದ್ರು? ಅಲ್ಲ, ಅದ್ರ ಬಗ್ಗೆ ಏನದ ಅಂದರೆ ಕೆಲವು ವಚನಗಳು ಪದ್ಯ ರೂಪದಾಗವ, ಕೆಲವು ಗದ್ಯ ರೂಪದಾಗವ. ಅಂದ್ರೆ ಅದಕ್ಕೆ ಪ್ರಾಸ ಕೆಲವು ಸತಿ ಇರೋದಿಲ್ಲ, ಅಥವಾ ಮೊದಲನೇ ಲೈನಿಗೆ 2ನೇ ಲೈನಿಗೆ ಒಂದೇ ತಾಳ ಇರೋದಿಲ್ಲ. ಸೊ ಹಿಂಗಾಗಿ ಹಾಡುಗಾರರು ಅದನ್ನ ಸಂಗೀತ ಸಂಯೋಜನೆ ಮಾಡಬೇಕಾದ್ರೆ ಸಾಕಷ್ಟು ಅದಕ್ಕೆ, ಆ ಪದಕ್ಕೆ, ಆ ಭಾವಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಕಂಪೋಸ್ ಮಾಡಿ ಹಾಡ್ತಾರೆ. ಸೊ ನಮಗೂ ಕೊಳಲ್ನಲ್ಲಿ ನಾವು ಬಾರಿಸ್ಬೇಕಾದ್ರೆ ಅದರದ್ದು ಬೇರೆ ಬೇರೆ ವರ್ಷನ್ಸನ್ನು ನಾವು ಕೇಳಿಕೊಂಡು ನಮಗೆ ಯಾವುದು ಸರಿ ಅನ್ಸುತ್ತೋ ಆ ಭಾವ ಹೊರಗೆ ಬರೋ ಹಾಗೆ ನಾವು ನುಡಿಸ್ತೀವಿ. ಎಷ್ಟೋ ಸತಿ ಸಾಹಿತ್ಯ ನೀವು ಅದ್ರ ಜೊತೆಗೆ ಹಾಡಕ್ಕೆ ಹೋದರೆ ಹಾಡ್ಲಿಕ್ಕೆ ಆಗದೆ ಇರ್ಬೋದು. ಅನ್ಲೈಕ್ ಕರ್ನಾಟಿಕ್ ಮ್ಯೂಸಿಕ್, ಈಗ ಅವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿದ್ರೆ, ಯಾರೇ ಹಾಡಿದ್ರೆ, ಯಾರೇ ನುಡಿಸಿದ್ರು, ಇಟ್ ಇಸ್ ದ ಸೇಮ್. ಬೇಸಿಕ್ ಟ್ಯೂನ್ ರಿಮೇನ್ ಸೇಮ್. ಸೊ ಅಲ್ಲಿ ಚಿಕ್ಕ ಚಿಕ್ಕ ಎಂಬಲಿಷ್ಮೆಂಟ್ಸ್ ಚೇಂಜ್ ಆಗ್ಬೋದು, ಬಿಟ್ರೆ ಎವ್ರಿಬಡಿ ಕ್ಯಾನ್ ಸಿಂಗ್ ಅಲಾಂಗ್. ಯಾವುದೇ ಅವ್ರದ್ದು ಕೃತಿ ತಗೊಂಡ್ರು ಅಷ್ಟು ಅದು ಪ್ರಚಾರದಲ್ಲಿ ಇರುವಂಥದ್ದು. ಈಗ ಲೈಟ್ ಮ್ಯೂಸಿಕಲ್ಲಿ ಹಿಂದೂಸ್ತಾನಿ ಬೇಸ್ಡ್ ಇದ್ದಾಗ ದಾಸರ ಪದ ಅಂದರೆ ಒಂದೇ ದಾಸರ ಪದವನ್ನು ಭೀಮಸೇನ್ ಜೋಶಿ ಅವ್ರು ಹಾಡಿರೋದು ಬೇರೆ ಇರುತ್ತೆ, ರಾಜ್ಗುರು ಅವ್ರು ಹಾಡಿರೋದು ಬೇರೆ ಇರುತ್ತೆ, ಬೇರೆ ಬೇರೆಯವರು ಬೇರೆ ಬೇರೆ ಥರ ಕಂಪೋಸ್ ಮಾಡಿರ್ತಾರೆ. ಸೊ ವಾದ್ಯಗಾರರು ನಾವು ಆಯ್ಕೆ ಮಾಡಬೇಕಾಗತ್ತೆ ನಮ್ಗೆ ಯಾವ ಬೇಕು ಆ ಟ್ಯೂನನ್ನು. ಸೊ ವಚನಗಳು ಹಾಗೆ, ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಹಾಡಿರೋ ಅಕ್ಕ ಕೇಳುವನೇ ಬೇರೆ ಇದೆ, ಇನ್ನು ಬೇರೆಯವ್ರು ಹಾಡಿರೋ ಅಕ್ಕ ಕೇಳುವನೇ ಬೇರೆ ಇದೆ. ಸೊ ಅದು ನಮ್ಮ ಇನ್ಸ್ಟ್ರೂಮೆಂಟಲಿಸ್ಟ್ನ ಪ್ರಿಫರೆನ್ಸ್ ಅವ್ರು ನೋಡಿಕೊಂಡು, ಮುಖ್ಯವಾಗಿ ನಾ ಹೇಳೋದು ನಮಗೆ ಸಾಹಿತ್ಯದಕ್ಕಿಂತ ಆ ಸಾಹಿತ್ಯದಲ್ಲಿರೋ ಭಾವ ಅದು ಪ್ರಕಟ ಆಗಬೇಕು ಅಂತ. ಸರ್, ನಂದೊಂದು ಕ್ವಶನ್ ಇತ್ತು. ಔಟ್ ಆಫ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್, ವೈ ಫ್ಲೂಟ್? That's because my father and my guru, Pandit Venkatesh Godkhindi ji, was an eminent flutist. He was also a singer, he was a composer, he was a writer, he was an actor, all put in one person. But flute was his mainstay, and even before I was born, probably I would listen to his flute he practicing.
So flute became an obvious choice. But when I was around 3, I also started playing the tabla. So initially tabla kaltu, ಆಮೇಲೆ ಕೊಳಲು I took up flute, and then it has stayed with me. ಸರ್, ಈಗ 3 ತಲೆಮಾರಿನಿಂದ ನೀವು ಸಿಗಬೇಕು, ಅಪ್ಪಾಜಿ ನೀವು ಮತ್ತು ನಿಮ್ಮ ಮಗ ಕೂಡ ಇಸ್ಕೊಡ್ತೀವಿ. ಏನು ಮನೆ ವಾತಾವರಣ ಹೇಗಿದೆ? ಸುಮ್ಮನೆ ಒಂದು ಕ್ಯಾಶುವಲ್ ಕ್ವಶನ್. ಹೇಗೆ ನೀವೆಲ್ಲ ಅದನ್ನು ನಿರ್ವಹಿಸ್ತೀರಿ? ಮನೆಯಲ್ಲಿ ಹೇಗೆ ರುಟೀನ್ ಆಗಿರ್ತದೆ ಅಂತ ಒಂದು ಕುತೂಹಲ. ಅಲ್ಲ, ಬಹಳ ಮುಖ್ಯವಾದದ್ದು ಏನಂದ್ರೆ ನಮ್ಮ ದೇವರ ಕೃಪಾ ಕಟಾಕ್ಷ ಅಂತ ನಾನು ಯಾವತ್ತೂ ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಮನೆತನದಲ್ಲಿ, ಸಂಗೀತ ಮನೆತನದಲ್ಲಿ ಎಲ್ಲರೂ ಸಂಗೀತ ಮಾಡ್ತಾರೆ ಅನ್ನೋದು ಖರೆ ಅಲ್ಲ. ಎಲ್ಲ ಮಕ್ಕಳು ಸಂಗೀತವನ್ನು ಅಷ್ಟೇ ಚೆನ್ನಾಗಿ ಅವರ ತಂದೆಯವರ ಅಷ್ಟೇ ಚೆನ್ನಾಗಿ ಅಥವಾ ಅದಕ್ಕಿಂತ ಹೆಚ್ಚು ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಆಗಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳು. ನನ್ನ ಪುಣ್ಯ, ನಮ್ಮ ತಂದೆ ಮನೆಯಲ್ಲೇ ನನ್ನ ಗುರುಗಳು ಸಿಕ್ಕಿದ್ದು ನನಗೆ ಅನುಕೂಲ ಆಯಿತು. ನನ್ನ ಮಗ ಅವನು 3ನೇ ವಯಸ್ಸಿನಲ್ಲಿದ್ದಾಗಲೇ ಅವ್ನು ಮೊದಲನೇ ಕಚೇರಿನೇ ಕೊಟ್ಬಿಟ್ಟ ಅವನು. ಸೊ ರಕ್ತಗತವಾಗಿ ಅದು ಬಂದಿದ್ದರಿಂದ ಸ್ವರ ಮತ್ತು ಲಯ ಅವನು ಚಿಕ್ಕವನಿದ್ದಾಗ 6 ತಿಂಗಳ ಮಗು ಇದ್ದಾಗಿಂದ ಅವನ್ನ ತೊಡೆ ಮೇಲೆ ಹಾಕೊಂಡು ನಮ್ಮ ತಂದೆ ಪಾಠ ಹೇಳೋರು. ಸೊ ಅವ್ನು ಬಾಯಾಗ ಬೆಟ್ಟು ಇಟ್ಕೊಂಡು ಬರೀ ಅದನ್ನ ಮಾಡ್ತಿದ್ದ, ಬರೇ ಸಂಗೀತ ಕ್ಲಾಸ್ನಾಗೆ ಅದನ್ನೇ ಕೇಳೋದು. ಸೊ ಮಾತ್ಕಿಂತ ಬರೋಕ್ಕಿಂತ ಮುಂಚೆ ಶ್ರುತಿ ಸೇರಿಸ್ತಿದ್ದ ಅವನು. ಅಪ್ಪ ಅಮ್ಮ ಅಂದ್ರೂ ಅದು ಸಾಪಾನ ಇರ್ತಿತ್ತು. ಸೊ ಹಾಗೆ ಬೆಳೆದವನವನು. ಹಾಗಾಗಿ ಅದು ಇಟ್ಸ್ ಅ ಗಾಡ್ಸ್ ಗಿಫ್ಟ್. ಎಲ್ರಿಗೂ ಬರುತ್ತೆ ಅಂತ ಹೇಳಿಕ್ ಆಗಿಲ್ಲ. ಅದು ಎಲ್ಲ ಎಂತ ದೊಡ್ಡ ದೊಡ್ಡ ಸಂಗೀತಗಾರರ ಮಕ್ಳು ಯಾರು ಮುಂದೆ ಬಂದಿಲ್ಲ ಬಹಳ ಮಂದಿ. ಹಂಗಂತ ಹೇಳಿ ಅವ್ರ ಅಪ್ಪ ಅವ ಸಂಗೀತಗಾರ ಇಲ್ಲದೆ ಇದ್ರೂ ಅದ್ಭುತವಾದ ಸಂಗೀತಗಾರ ತಯಾರಾಗಿದ್ದಾರೆ. ಸೊ ಅದು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ, ಅದರ ಫಲ ಅದು. ಸೊ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಕಷ್ಟಪಟ್ಟು ನಮ್ಮ ರುಟೀನ್ ಕೇಳಿದ್ರಲ್ಲ ನೀವು. ನನ್ನ ಬಾಲ್ಯದಲ್ಲಿ ಹೆಂಗಿತ್ತು ಅಂದ್ರೆ, ನಮ್ಮ ತಂದೆ ಬೆಳಿಗ್ಗೆ ಮುಂಜಾನೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ನಾವು ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ವಿ, ಇಲ್ಲ ಕೇಳ್ತಿದ್ವಿ. ಕೂಡಿಸ್ಕೊಂಡು ಅವ್ರು ನುಡ್ಸೋದನ್ನ ಕೇಳೋದು, ಅವ್ರು ಹಾಡೋದನ್ನ ಕೇಳೋದು. ಸಂಜೆಗೆ ಬಂದ್ಮೇಲೆ ಅವ್ರು ಕ್ಲಾಸ್ ಮಾಡ್ಬೇಕಾದ್ರೆ ನಾವು ಹೋಮ್ವರ್ಕ್ ಮಾಡ್ತಿರ್ತಿದ್ವಿ. ಅವ್ರು ಏನೋ ಒಂದು ಹೇಳ್ತಿದ್ರು, ಆ ಹುಡುಗರಿಗೆ ಬಾರಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಾವು ಹೋಮ್ವರ್ಕ್ ಬಿಟ್ಟು ಅಲ್ಲಿಗೆ ಹೋಗಿ ಅದನ್ನ ಬಾರಿಸಿ ತೋರಿಸಿ ಮತ್ತೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಸೊ ಹಿಂಗೆ ಅದು ಆ ವಾತಾವರಣದಾಗ ಇರ್ತಿದೆ. ಆಮೇಲೆ ರೇಡಿಯೋ ಕೇಳೋದು ಬಹಳ ದೊಡ್ಡ ನಮಗೆ ರೂಟೀನ್ ಇತ್ತು. ದಿವಸ ಬೆಳಿಗ್ಗೆ ರಾತ್ರಿ ಯಾರು ಗಾಯನ ಅದ, ಅವ್ರು ಯಾವ ರಾಗ ಹಾಡಿದ್ರು ಅದನ್ನ ಎನಾಲಿಸಿಸ್, ಇದನ್ನ ಹಿಂಗೆ ಯಾಕೆ ಹಾಡಿದ್ರು, ಇದು ಯಾವ ಘರಾನ, ಈ ಘರಾನದ ವೈಶಿಷ್ಟ್ಯತೆ ಏನು, ಇವನ್ನೆಲ್ಲ ಬೆಳ್ಕೋತ 15-16 ವರ್ಷ ಆಗೋ ತನಕ ಸಂಪೂರ್ಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ್ದು ಎಷ್ಟು ಮಜಲುಗಳವ ಅವನಷ್ಟು ಪರಿಚಯಿಸಿದ್ರು. ಅದಾದ್ಮೇಲೆ ನಮ್ಮ ಸಾಧನೆ ಶುರುವಾಯ್ತು. ಅಲ್ಲಿ ತನಕ ಕಲೀಲಿಕ್ಕತ್ತಿದ್ವಿ, ಬಟ್ ಅದನ್ನಷ್ಟು ಅಸಿಮ್ಯುಲೇಟ್ ಮಾಡ್ಕೊಂಡು ನಾ ಕಲಾಕಾರ ಆಗ್ಬೇಕು ಅಂತ ಮನಸ್ಸಿಗೆ ಬಂದ ಮೇಲೆ ಅವಾಗ ಅವರು ಬೆಳಿಗ್ಗೆ 1 ರಾಗ, ಸಂಜೆಗೆ 1 ರಾಗ, 2 ರಾಗ 2 ವರ್ಷ ಹೇಳ್ಕೊಟ್ರು. ಬೇರೆ ರಾಗ ಬಾರಿಸೋಂಗಿಲ್ಲ. ಮುಂಜಾನೆ ಇವತ್ತು ಬಾರಿಸಿದ್ನಲ್ಲ ತೋಡಿ, ಬೆಳಿಗ್ಗೆ ತೋಡಿ, ಸಂಜೆಗೆ ಯಮನ್, 2 ರಾಗ 2 ವರ್ಷ. ದ್ಯಾಟ್ ಈಸ್ ಅವರ್ ನಮ್ಮ ಏನಂತಾರೆ ಫೌಂಡೇಶನ್. ಅದಾದ್ಮೇಲೆ ಮಿಕ್ಕಿದ ರಾಗಗಳನ್ನ ನಾನೇ ಸಾಧನೆ ಅವ್ರ ಹತ್ರ ಕೇಳ್ಕೊಂಡು ಕಲ್ತಿದ್ದು. ಸೊ ಸೇಮ್ ಟ್ರೆಡಿಷನ್ ನನ್ನ ಮಗನಿಗೂ ಅಪ್ಲೈ ಆಗಿದೆ. ಅವನು ಬೆಳಿಗ್ಗೆ ಎದ್ದ ಕೂಡಲೇ ನಾವು ಬರೀ ಸಂಗೀತದ ಬಗ್ಗೆ ಚರ್ಚೆ, ಬೇರೆಯವ್ರದ್ದು ಕೇಳೋದು. ಈಗಂತೂ ಯೂಟ್ಯೂಬ್ನಾಗ, ರೇಡಿಯೋಕ್ಕಿಂತ ಯೂಟ್ಯೂಬ್ನಾಗ ನಾವು ಬೇರೆಯವ್ರದ್ದು ಕೇಳೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಸೊ ಸಂಗೀತದ ಅದು ನಿಮ್ಮೆಲ್ಲರಿಗೂ ಗೊತ್ತು, ಮಹಾಸಾಗರ ಅದು ಎಷ್ಟು ಒಳಗೆ ಹೋಗ್ತೀರಿ ಅಷ್ಟು ಅದು ಇನ್ನ ಡೆಪ್ತ್ ಹೋಗ್ತಾನೆ ಇರ್ತದೆ. ಅದಕ್ಕೆ ಅಂತ್ಯ ಇಲ್ಲ. ಸೊ ಕಲಿಕೆ ನಡೀತಾನೆ ಇರುತ್ತೆ. ಯು ಆರ್ ಎ ಸ್ಟೂಡೆಂಟ್ ಫಾರ್ ಎವರ್. ಸರ್, ಐ ಹ್ಯಾಡ್ ಅ ಕ್ವೆಶನ್. ಇವನ್ ನಾನು ಕೂಡ ಕರ್ನಾಟಕ ಸಂಗೀತ ಮ್ಯೂಸಿಕ್ ಗಾಯಕಿ. ನಾನು ಕೂಡ ನಿಮ್ಮ ಪ್ರಕಾರ ಯಾಕೆ ಹಿಂದೂಸ್ತಾನಿ ಮತ್ತೆ ಈ ಥರ ಕರ್ನಾಟಕ ಈ ಥರ ಯಾಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದ್ರು ಸಂಗೀತದಲ್ಲಿ? ಒಂದು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಯಾಕೆ ಈ ಥರ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಅಂತ? ಅದು ನಾನು ಪ್ರೀವಿಯಸ್ ಸೆಷನ್ನಲ್ಲೂ ಅದನ್ನು ಮೆನ್ಷನ್ ಮಾಡಿದೆ. ಉತ್ತರ ಹಿಂದೂಸ್ತಾನದಲ್ಲಿ ಈ ಆಕ್ರಮಣ ಎಲ್ಲ ಆದಾಗ ಬೇರೆ ದೇಶಗಳಿಂದ ಬೇರೆ ರೀತಿಯ ಕಲ್ಚರು, ಅದ್ರ ಜೊತೆ ಮ್ಯೂಸಿಕ್ ಎಲ್ಲ ಬಂದಾಗ ನಮ್ಮ ಮೂಲ ಸಂಗೀತ ಧ್ರುಪದ್ ಏನಿತ್ತು ಅದು ಇಟ್ ಟರ್ನ್ಡ್ ಇಂಟು ಖಯಾಲ್. ಸೊ ಖಯಾಲ್ ಉತ್ತರ ಹಿಂದೂಸ್ತಾನದಾಗ ಎಲ್ಲ ಕಡೆನೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದರೆ ಖಯಾಲ್ ಅಂತ ಆಯಿತು. ದಕ್ಷಿಣ ಭಾರತದಲ್ಲಿ ಏನಾಯ್ತು, ಇವ್ರೇನು ಮುಂಚೆಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ರು. ಬಿಕಾಸ್ ಆಫ್ ದ ಟ್ರಿನಿಟೀಸ್ ಆ ಸಂಗೀತ ಪರಂಪರೆ ಹಾಗೆ ಉಳ್ಕೊಂತು. ಆ್ಯಂಡ್ ಇವತ್ತಿಗೂ ನೀವು ಅದರ ರಚನೆಗಳನ್ನ ಎಲ್ಲಾನು ದೇವರ ಬಗ್ಗೆನೇ ಇದೆ. ಸೊ ಆ ಡಿವೋಷನಿಗೆ ಅದು ಲಿಂಕ್ ಆಯಿತು. ಇಟ್ ಬಿಕೇಮ್ ಅ ಸ್ಪಿರಿಚುವಲ್ ಮ್ಯೂಸಿಕ್, ಟೆಂಪಲ್ ಮ್ಯೂಸಿಕ್.
ಅಲ್ಲಿ ಉತ್ತರ ಹಿಂದೂಸ್ತಾನದಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟೇಷನ್ ಆಗಿ ಅಲ್ಲಿ ರೊಮ್ಯಾಂಟಿಕ್ ಕಂಪೋಸಿಷನ್ಸು ಬಂತು, ಬೇರೆ ರಾಜರನ್ನ ಹೊಗಳುವಂಥ ಕಂಪೋಸಿಷನ್ಸು ಬಂತು, ಆ್ಯಂಡ್ ಠುಮ್ರೀಸು, ಟಪ್ಪ, ಲೈಟ್ ಫಾರ್ಮ್ಸ್ ಏನಿತ್ತು ಅದು ಕೂಡ ಕ್ಲಾಸಿಕಲ್ ಫಾರ್ಮಲ್ಲಿ ಕನ್ವರ್ಟ್ ಆಯಿತು. ಹೀಗಾಗಿ ದೆರ್ ವಾಸ್ ಎನ್ ರೆವಲ್ಯೂಷನ್ or maybe evolution of Hindustani classical music, and our tradition ಹಾಗೆ ಉಳ್ಕೊಂಡು ಹೋಯಿತು. ಡ್ಯೂ ಟು ಜಾಗ್ರಫಿಕಲ್ ಬ್ಯಾರಿಯರ್ಸ್, ಪ್ರೊಬ್ಯಾಬ್ಲಿ ಅವಾಗ ಅಷ್ಟೊಂದು ಕಮ್ಯುನಿಕೇಷನ್ ಇಲ್ಲದೆ ಇರೋ ಕಾರಣದಿಂದ ಇವರು ಸಂಗೀತ ಇವ್ರ ಮಟ್ಟಿಗೆ ಹೀಗೆ ಉಳಿಸ್ಕೊಂಡು ಹೋದರು ದಕ್ಷಿಣಾದಿ. ಹಿಂದೂಸ್ತಾನಿ ಸಂಗೀತ ಆ ಕಡೆ ಜಾಸ್ತಿ ಪ್ರಬಲವಾಗಿ ಬೆಳೀತು. ಸೊ ಬಟ್ ಈಗ ಬರ್ತಿರ್ತಕ್ಕಂಥ ನಮ್ಮಂಥ ಕಲಾವಿದರು, ವಿ ಆರ್ ಟ್ರೈಂಗ್ ಟು ಮರ್ಜ್. We are taking the best of both the systems and trying to come with common, what I would like to call as Bharatiya Sangeet. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮೆಲಡಿ ನನ್ನ ಮ್ಯೂಸಿಕಲ್ಲಿ ನೀವು ಕಾಣಬಹುದಾಗಿದ್ದರೆ, ಹಿಂದೂಸ್ತಾನಿ ಸಂಗೀತದ ರಾಗ, ಅದ ಸ್ವರದ ಸುಖ, ರಾಗ ಭಾವ ಒಂದು ಕಡೆ ಆದರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಲಯಕಾರಿ, ದ ಅರಿಥ್ಮೆಟಿಕ್ ಪಾರ್ಟ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ವಿಚ್ ಇಸ್ ವೆರಿ 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 ಸೈಂಟಿಫಿಕ್ ಆ್ಯಂಡ್ ಸ್ಟ್ರಾಂಗ್, ಅದನ್ನು ಕೂಡ ನಾನು ಬಳಸಿ ಎರಡನ್ನೂ ಸೇರಿಸಿ ಭಾರತೀಯ ಸಂಗೀತ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಫ್ಯೂಷನ್ ಅಂತ ತಾವು ಬಹಳ ಪ್ರಯೋಗ ಮಾಡಿದ್ರಿ, ಬಹಳ ದೂರ ಹೋಗಕ್ಕೆ ಆಗ್ಲಿಲ್ಲ. ಅದು ಏನು ಹೇಳ್ತೀರ ಅದ್ರ ಬಗ್ಗೆ? ಫ್ಯೂಷನ್ ಅನ್ನೋದು ನಾನು ಆಗ್ಲೇನೂ ಹೇಳಿದೆ, ನನ್ನ ಫ್ಯೂಷನ್ನಲ್ಲಿ ನಾನು ಯಾವತ್ತೂ ರಾಗ ಆಧಾರಿತ ಕಂಪೋಸಿಷನ್ಸ್ ಮಾತ್ರ ಮಾಡಿದ್ದು. ಅನ್ಲೈಕ್ ಜನರಲ್ ಪರ್ಸೆಪ್ಷನ್, ಫ್ಯೂಷನ್ನು ಇಟ್ ಶುಡ್ ನಾಟ್ ಬಿಕಮ್ ಕನ್ಫ್ಯೂಷನ್. ಸೊ ಬರೀ ಪಾಶ್ಚಾತ್ಯವಾದಿಗಳನ್ನ ಬಳಸಿದ್ರೆ ಫ್ಯೂಷನ್ ಆಗಲ್ಲ. ಅದನ್ನು ಪೂರಕವಾಗಿ ಹೇಗೆ ಅದನ್ನು ಬಳಸಬೇಕು ಅನ್ನೋದು ಒಂದು ಪದ್ಧತಿಯನ್ನು ನಾವು ಅದನ್ನು ಕಂಡುಕೊಂಡು ನಾನು ಅಷ್ಟಕ್ಕೆ ಮಾತ್ರ ಈಗ ಕದ್ರಿ ಗೋಪಾಲ್ನಾಥ್ ನಾನು ಮಾಡಿರುವಂಥ ರಾಗ್ ರಂಗ್ ಆಲ್ಬಮ್ ಇವತ್ತಿಗೂ ಅದು ಸೂಪರ್ ಹಿಟ್ಟು. ಸೊ ಅದರಲ್ಲಿ ಮಾಲ್ಕೌಸ್ ಆಧಾರಿತ ಒಂದು ಕಂಪೋಸಿಷನ್ ಮಾಡಿದ್ದೆ. ಸೊ ರಾಗ ಆಧಾರಿತ ಕಂಪೋಸಿಷನ್ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಫ್ಯೂಷನ್ ಅಂದರೆ ಅದು ಬಹಳ ನಿಶ್ ಆಡಿಯನ್ಸಿಗೆ ಮಾತ್ರ, ಶಾಸ್ತ್ರೀಯ ಸಂಗೀತ ಕೆಲವರಿಗೆ ಮಾತ್ರ, ಅಥವಾ 50 ದಾಟದ ಮೇಲೆ ಮಾತ್ರ ಅದು ನಮಗೆ ಅರ್ಥ ಆಗತ್ತೆ. ಯುವಕರಿಗೆ, ಯುವ ಜನರಿಗೆ, ಅವ್ರಿಗೆ ಶಾಸ್ತ್ರೀಯ ಸಂಗೀತ ನಮ್ಮಿಂದ ದೂರ, ಅದು ಬಹಳ ಬೋರು ಅನ್ನೋ ಆ ಕಾನ್ಸೆಪ್ಟ್, ಆ ಮನಸ್ಥಿತಿ ಇರಬಾರ್ದು ಜನಕ್ಕೆ. ನಮ್ಮ ಸಂಗೀತ ಇದು, ನಮ್ಮ ಪರಂಪರೆಯ ಸಂಗೀತ, ಅದು ಹತ್ತಿರ ಆಗಬೇಕು ಅಂದರೆ ಅವ್ರಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹೇಳೋ ಒಂದು ಪ್ರಯತ್ನ. ಅದು ಸಾಕಷ್ಟು ಕೆಲಸ ಅದರಲ್ಲಿ ನಾನು ಮಾಡಿದೆ, ಅನೇಕ ಜನ ಮಾಡಿದ್ರು. ಅದು ನಾನು ಮೊದಲಿಗಲ್ಲ, 70ನೇ ದಶಕದಿಂದಾನೇ ಅಲಿ ಅಕ್ಬರ್ ಖಾನ್ ಸಾಬ್ರು, ರವಿಶಂಕರ್ ಅವರು, ಉಸ್ತಾದ್ ಜಾಕಿರ್ ಹುಸೇನ್ ಅವರು ಎಲ್ಲರೂ ಅದನ್ನು ಮಾಡ್ಕೊಂಡು ಬಂದರು. ಈಸ್ಟ್ ಮೀಟ್ಸ್ ವೆಸ್ಟ್ ಮಾಡಿದ್ರು. ಸೊ ದ ಹೋಲ್ ಐಡಿಯಾ ವಾಸ್ ಟು ಪುಟ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಆನ್ ಅ ಡಿಫ್ರೆಂಟ್ ಪೆಡಿಸ್ಟಲ್. ಹಾಗಂತ ನಾವು ಆ ರಾಗದ ಥೆರಪೆಟಿಕ್ ವ್ಯಾಲ್ಯೂಸ್ ಏನಿದೆ, ಆ ಟ್ರೆಡಿಷನಲ್ ವ್ಯಾಲ್ಯೂಸ್ ಏನಿದೆ, ಅದನ್ನು ಕಾಂಪ್ರಮೈಸ್ ಮಾಡದಿರಾ ಮಾಡೋದೇ ಮುಖ್ಯ. ಅದೇ ಫ್ಯೂಷನ್ ಆಗಬೇಕು. ರಾಗದ ಆಧಾರಿತ ಸಂಗೀತ ಇದೆಯಲ್ಲ, ಇವತ್ತು ಚಿತ್ರ ಸಂಗೀತಗಳು ಕೂಡ ರಾಗದ ಆಧಾರಿತವೇ, ಅದರ ಅಪಭ್ರಂಶನ ಆಗಿರುತ್ತೆ, ಎಷ್ಟೊಂದು ಅದರ ಸುಧಾರಣೆಯೂ ಆಗಿರುತ್ತೆ, ಬೇರೆ ಮಾತು. ಆದರೆ ಆ ಇಂಡಿಯನ್ ರಾಗಗಳನ್ನ ವೆಸ್ಟರ್ನ್ ಜೊತೆ ಹೋಲಿಸಿ ನೋಡುವಾಗ ನಿಮ್ಮ ಪೊಸಿಷನ್ ಪ್ರಿನ್ಸಿಪಲ್ ಚೆನ್ನಾಗಿ ಅಪ್ಲೈ ಆಗುತ್ತೆ. ಜನರ ಅಭಿರುಚಿಗಳು, ಅವೇರ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಅದು ರಾಗಗಳ ಆಧಾರಿತವಾಗಿರೋದನ್ನೇ ಹೆಚ್ಚು ನಾವು ಪ್ರಚಾರ ಮಾಡಬೇಕು. ನಿಜ, ಅದನ್ನೇ ನಾನು ಮಾಡಿರೋದು. ನನ್ನ ಫ್ಯೂಷನ್ನಲ್ಲಿ ಯಾವತ್ತೂ ನಾನು ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟರು, ಸೌಂಡ್ ಆಫ್ ಪೀಸ್, ಮಿಡ್ ನೈಟ್ ಟ್ರೆಕ್ ಅಂತ, ಅದು ಆಲ್ಬಮ್ಗೋಸ್ಕರ ಹೆಸರು ಅಷ್ಟೇ. ಬಟ್ ಅದು ಈ ರಾಗದಲ್ಲಿದೆ ಅಂತ ಅನೌನ್ಸ್ ಮಾಡಿನೇ ನುಡಿಸ್ತಾ ಇದ್ದಿದ್ದು. ಅದು ಮುಖ್ಯ. ಬಹಳ ಆಳಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಈಗ ಹಿಂದೂಸ್ತಾನಿ ಕರ್ನಾಟಕ ಸಂಗೀತದ ಜುಗಲ್ಬಂದಿಗಳು ಕೂಡ ಸಾಕಷ್ಟು ಪ್ರಶ್ನಾರ್ಥಗಳಿವೆ. ಅವ್ರ ಶ್ರುತಿ ಪ್ರಮಾಣ ಬೇರೆ, ನಮ್ಮ ಶ್ರುತಿ ಪ್ರಮಾಣ ಬೇರೆ. ನಾವು ಮೈಕ್ರೋಸ್ಕೋಪಿಕಲ್ಲಿ ನೋಡಿದ್ರೆ ತುಂಬ ವ್ಯತ್ಯಾಸಗಳಿದೆ. ಆದರೆ ಜನಸಾಮಾನ್ಯರಿಗೆ ಎರಡೂ ಸಂಗೀತದ ಒಂದು ಸುಖ ಉಣಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಜುಗಲ್ಬಂದಿ ಮಾಡ್ತೀವಿ. ಆ್ಯಂಡ್ ಒಂದು ವಿಶೇಷವಾದ ನಾನು ನಂಬುವಂಥ ಮಂತ್ರ ಅಂದರೆ ಜುಗಲ್ಬಂದಿ ಈಸ್ ಅ ಕಾಂಪ್ರಮೈಸ್. ಇಫ್ ಬೋತ್ ದ ಆರ್ಟಿಸ್ಟ್ ಆರ್ ವಿಲಿಂಗ್ ಟು ಕಾಂಪ್ರಮೈಸ್, ಓನ್ಲಿ ದೆನ್ ದ ಜುಗಲ್ಬಂದಿ ವಿಲ್ ಬಿ ಸಕ್ಸಸ್ಫುಲ್. ಇಲ್ಲ, ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಜುಗಲ್ಬಂದಿ ಹೋಗಿ ಜಗಳ ಬಂದಿ ಆಗ್ತದೆ. ಸೊ ಫ್ಯೂಷನ್ನು ಹಾಗೆ. ಇಫ್ ದ ಎಲಿಮೆಂಟ್ಸ್, ಈಗ ನನ್ನ ಫ್ಯೂಷನ್ ಮ್ಯೂಸಿಕಲ್ಲಿ 70% ಇಟ್ ಇಸ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮೆಲಡಿ,
ಉಳಿದ 30% ನಾನು ವೆಸ್ಟರ್ನ್ ಹಾರ್ಮನೀಸನ್ನು ಬಳಸ್ತೇನೆ ಕೀಬೋರ್ಡ್ ಮೂಲಕ, ಅಥವಾ ಬೇಸ್ ಗಿಟಾರ್, ಲೋವರ್ ಫ್ರೀಕ್ವೆನ್ಸೀಸ್ ಬೇಸ್ ಗಿಟಾರಲ್ಲಿ, ಡ್ರಮ್ಸು ಆ ಎನರ್ಜಿ ಬರಲಿ ಅಂತ, ಆ ಕಾಂಟೆಂಪ್ರರಿ ಫೀಲ್ ಇರಲಿ ಅನ್ನೋಕ್ಕೋಸ್ಕರ ಆ ವಾದ್ಯಗಳನ್ನ ಬಳಸೋದು, ಬಿಟ್ಟರೆ ರಾಗನೇ ಅದು. ಸರ್ ನನ್ನೊಂದು ಕ್ವಶನ್ ಇತ್ತು ಸರ್, ಇವಾಗ AI ಡಿಜಿಟಲ್ ಎಲ್ಲ ಏನೇನೋ ಬರ್ತಾ ಇದೆ, ಆಮೇಲೆ ಇವಾಗ ಒರಿಜಿನಲ್ ನಮ್ಮ ಆರ್ಟಿಸ್ಟ್ ಕೂಡ ಇದ್ದಾರೆ ಅಂಡ್ ಯಂಗ್ಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇವಾಗ AI ಇಂದ ಒಂದು ಸ್ಮಾಲ್ ಸೆಕೆಂಡ್ಸ್ ಅಲ್ಲಿ ಒಂದು ಮ್ಯೂಸಿಕ್ ನ ಕಂಪೋಸ್ ಮಾಡ್ಬಿಡ್ಬೋದು. ಅದೇ ನಮ್ಮ ಒರಿಜಿನಲ್ ಆರ್ಟಿಸ್ಟ್ ಎಷ್ಟೋ ದಿನದ ಎಷ್ಟೋ ವರ್ಷ ಗಂಟ್ಲೆ ಅವರು ಒಂದು ಹಾರ್ಡ್ ವರ್ಕ್ ನ ಹಾಕ್ತಾರೆ. ಸೊ ಈಗ ಯಂಗ್ಸ್ಟರ್ಸ್ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಯಂಗ್ಸ್ಟರ್ಸ್ಗೆ ನಾನು ಯಾವತ್ತೂ ಹೇಳೋದು, ನಮ್ಮ ಶಾಸ್ತ್ರೀಯ ಸಂಗೀತದ ಅಡಿಪಾಯ ಇಲ್ಲದೆ ನೀವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರು ಅದು ಬಿದ್ದೋಗುತ್ತೆ. ಸೊ ದ ಫೌಂಡೇಶನ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಸೊ ಅದಕ್ಕೆ ಶಾಸ್ತ್ರೀಯ ಸಂಗೀತ ರಾಗಗಳನ್ನ ಕಲೀಲೇಬೇಕು. ಒಂದು ಒಳ್ಳೆಯ ಗುರುನ ಆಯ್ಕೆ ಮಾಡಿಕೊಂಡು ಅವ್ರ ಹತ್ರ ಒಂದು 10-15 ವರ್ಷ ಕಲಿತ್ರೆ ಆಮೇಲೆ ನೀವು ಇಟ್ ಈಸ್ ಯೋರ್ ಚಾಯ್ಸ್. ನೀವು ಸಿನಿಮಾ ಸಂಗೀತದಲ್ಲಿ ಮುಂದುವರಿಸ್ತಿರೋ, ಫ್ಯೂಷನ್ ಮಾಡ್ತಿರೋ, ಅಥವಾ ಪಾಶ್ಚಾತ್ಯ ಸಂಗೀತ ಕಲಿತಿರೋ, ಏನು ಮಾಡಿದ್ರು ನಮ್ಮ ಪರಂಪರೆಯ ರಾಗ ಸಂಗೀತ ಕಲಿತರೆ ಅದಕ್ಕೆ ನಿಮ್ಮ ಧ್ವನಿಗಾಗಲಿ ನಿಮ್ಮ ವಾದ್ಯಕ್ಕಾಗಲಿ ಒಂದು ವಿಶೇಷವಾದ ಸುಗಂಧ ಬರುತ್ತೆ. ಅದು ಬಹಳ ಮುಖ್ಯ. ಈಗ AI ಬಂದದ್ದು ಏನಾಯ್ತು ಅಂದರೆ, ಇವಾಗ 90ರ ದಶಕದಲ್ಲಿ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಬಂತು. ಆವಾಗ ತುಂಬ ಜನ ಅಂದರು ಇವಾಗ ಇನ್ಮೇಲೆ ಈ ಸಿತಾರು, ವೀಣೆ ಇವ್ರನ್ನ ಯಾರು ಕರೆಯೋದೇ ಇಲ್ಲ, ಹೊರಟೋಗುತ್ತೆ ಅಂತ. ಬಟ್ ಐ ಫರ್ಮ್ಲಿ ಬಿಲೀವ್, ಬೀಯಿಂಗ್ ಎನ್ ಇಂಜಿನಿಯರ್ ಫ್ರಮ್ ದ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ರೂ ಅದೊಂದು ಕಾಲಚಕ್ರ. ಅದು ಹೊಸ್ತೇನ ಬಂದ್ರೂ ಅದು ಸ್ವಲ್ಪ ದಿವಸ ಇರುತ್ತೆ, ನೆಕ್ಸ್ಟ್ ಅದು ಹಾಗೆ ಹೋಗಿ ಮತ್ತೆ ವಿ ಹ್ಯಾವ್ ಟು ಕಮ್ ಬ್ಯಾಕ್. ದಟ್ ಈಸ್ ವಾಟ್ ಹ್ಯಾಪನ್. ಇವೆಂಚುಲಿ ಸ್ವಲ್ಪ ದಿನ ಬರೀ ಕಂಪ್ಯೂಟರ್ ಮ್ಯೂಸಿಕ್ಕೇ ಇತ್ತು, ಆಮೇಲೆ ಒಂದೊಂದೇ ಆ್ಯಡ್ ಆಗ್ತಾ ಹೋಯ್ತು. ಇಲ್ಲ ತಬಲಾ ಬೇಕಾಗುತ್ತೆ, ಇಲ್ಲ ವೈಲಿನ್ಸ್ ಬೇಕಾಗುತ್ತೆ. ಇವಾಗಿನ ನೀವು ಬಾಲಿವುಡ್ ಮ್ಯೂಸಿಕಲ್ಲಿ ಕೇಳಿದ್ರೆ ದೇರ್ ಇಸ್ ಅ ಲಾಟ್ ಆಫ್ ಎಲೆಕ್ಟ್ರಾನಿಕ್ ಮ್ಯೂಸಿಕ್, ಬಟ್ ದೇರ್ ಇಸ್ ಆಲ್ಸೋ ಲೈವ್. 40 ಜನ ವೈಲಿನ್ಸನ್ನು ಕರೆಸ್ತಾರೆ, 10 ಜನ ತಬಲಾ ಢೋಲಕನ್ನ ಕರೆಸ್ತಾರೆ. ದೇ ನೀಡ್ ದ್ಯಾಟ್. ಸೊ ಅದಿಲ್ಲದೆ ಮಾಡಲ್ಲ. ಅದೇ ರೀತಿ ಈಗ AI ಆದ್ರೂ ಏನಾಗುತ್ತೆ, ನೀವು ಅದಕ್ಕೆ ಯು ಕ್ಯಾನ್ ಟ್ರೈನ್ ಇಟ್ ಟು ಪ್ರೆಸೆಂಟ್ ಸಮ್ ಮ್ಯೂಸಿಕ್, ಬಟ್ ಅದಕ್ಕೆ ಹ್ಯೂಮನ್ ಟಚ್ ಇರಲ್ಲ. ಸೊ AI ಇಸ್ ನಾಟ್ ಗೋಯಿಂಗ್ ಟು ಸರ್ವೈವ್ ಫಾರ್ ಅ ಲಾಂಗ್ ಟೈಮ್ ನನ್ನ ಪ್ರಕಾರ. ಆ ಹ್ಯೂಮನ್ ಟಚ್ ಇಲ್ಲ ಅಂದರೆ ಜನಕ್ಕೆ ಅಷ್ಟೊಂದು ಅದು ಹತ್ತಿರ ಆಗಲ್ಲ. KP ಪೂರ್ಣಚಂದ್ರ ಅವರು ಅವ್ರ ಲಾಸ್ಟ್ ಇಂಟರ್ವ್ಯೂನಲ್ಲಿ ಜಯಂತ್ ಕಾಕಿಣಿಯವರು ಕೊಟ್ಟ ಇಂಟರ್ವ್ಯೂಲ್ಲಿ ಹೇಳ್ತಿರ್ತಾರೆ. ಸೊ ಈ ಟೋಲ್ಡ್ ಲೈಕ್ ಕಲೆ, ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಆಮೇಲೆ ರಂಗಭೂಮಿ ಆಗಲಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್, ದೇರ್ ಆಲ್ ಕೋ ರಿಲೇಟೆಡ್. ಸೊ ನೀವು ಈ 30-35 ವರ್ಷದಲ್ಲಿ ನೀವೇನು ಅಚೀವ್ ಮಾಡಿದ್ದೀರಲ್ಲ, as long as you see it's all interrelated. Like you told like recently ನಿಮ್ದೊಂದು ಕಾದಂಬರಿ ಬರ್ತಾ ಇದೆ ಇವಾಗ, ಸೊ ಬಂದಿದೆ. ಇದೆಲ್ಲದನ್ನ ನೋಡಿದ್ರೆ ಈ 35 ವರ್ಷದಲ್ಲಿ ನೀವು ಇದರಿಂದ ಯಾವ ರೀತಿ ಪ್ರವೀಣ್ ಗೋಡ್ಖಂಡಿ ಅವರು ಯಾವ ರೀತಿ ರೂಪುಗೊಂಡಿದ್ದಾರೆ ವ್ಯಕ್ತಿಯಾಗಿ, ಅಂದ್ರೆ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ಇವೆಲ್ಲ ಸಮಾಗಮದಿಂದ ಅನ್ನೋದು ಒಂದು ದಟ್ಸ್ ಅ ಪಾಯಿಂಟ್. ಅಂಡ್ ಹೌ ಇಟ್ ಹೆಲ್ಪ್ಡ್ ಯು ಟು ಗ್ರೋ ಆಲ್ ದಿಸ್? ಡೆಫಿನೆಟ್ಲಿ ಮಲ್ಟಿಫೆಸೆಟೆಡ್ ಅಂತ ನನ್ನ ಬಯೋಡೇಟಾದಲ್ಲಿ ಅನೇಕ ಬಾರಿ ಹೇಳ್ತಾರೆ. ಸೊ ಅದನ್ನು ಹೇಳೋದಾದರೆ, ಐ ಲರ್ನ್ ಫ್ಲೂಟ್, ಐ ಲರ್ನ್ ವೋಕಲ್ ಮ್ಯೂಸಿಕ್, ಐ ಸ್ಟಾರ್ಟೆಡ್ ಕಂಪೋಸಿಂಗ್, ಐ ಆಮ್ ಅ ಕಂಪೋಸರ್, ಐ ಆಮ್ ಅ ಸಿಂಗರ್, ಈಗ ಐ ಆಮ್ ಅನ್ ಆಥರ್, ಐ ಆಮ್ ಆಲ್ಸೋ ಆನ್ ಆ್ಯಕ್ಟರ್. ಗರ್ವ ಅಂತ ಸೀರಿಯಲಲ್ಲಿ ಪ್ರಕಾಶ್ ಬೆಳವಾಡಿ ಅವರ ನಿರ್ದೇಶನದಲ್ಲಿ ಅನಂತ್ ನಾಗ್ ಅವರ ಅಳಿಯನ್ ರೋಲ್ ಮಾಡಿದ್ದೆ ನಾನು. ಸೊ ಐ ಆಮ್ ಅನ್ ಆ್ಯಕ್ಟರ್ ಆಸ್ ವೆಲ್. ಸೊ ಇವಾಗ ಹೊಸದಾಗಿ ನಿನ್ನೆ ತಾನೇ ಒಂದು ನಾಟಕ ಬರೆದು ಮುಗಿಸಿದ್ದೀನಿ, ಒಂದು ಹಾಸ್ಯ ನಾಟಕ. ಸೊ ಐ ಲವ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮೈ ಸೆಲ್ಫ್. ನನ್ನ ಐಡಿಯಾಸ್ ಏನಿದೆ ಅದು ಬೇರೆ ಬೇರೆ ಮುಖದಲ್ಲಿ, ದ ಸೇಮ್ ಕಾನ್ಸೆಪ್ಟ್ ಆಫ್ ಟೇಕಿಂಗ್ ಕ್ಲಾಸಿಕಲ್ ಮ್ಯೂಸಿಕ್ ಟು ಆಲ್ ದ ಹೌಸ್ ಹೋಲ್ಡ್ಸ್, ಅದನ್ನ ಬೇರೆ ಬೇರೆ ರೂಪದಲ್ಲಿ, ಕಾದಂಬರಿ ಆಗಿರ್ಬೋದು, ನನ್ನ ಫ್ಯೂಷನ್ ಮ್ಯೂಸಿಕ್ ಆಗಿರ್ಬೋದು, ನನ್ನ ಭಾವಗೀತೆಗಳಾಗಿರ್ಬೋದು, ಯಾವುದೇ ಆದ್ರೂ ರಾಗ ಸಂಗೀತವನ್ನು ಮನೆಗೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈ 35 ವರ್ಷಗಳಲ್ಲಿ. ನನ್ನ ಪ್ರಯತ್ನ ಆ್ಯಂಡ್ ಹೆಚ್ಚು ಹೆಚ್ಚು ಶಿಷ್ಯರನ್ನ ತಯಾರು ಮಾಡಿ ನಮ್ಮ ಪರಂಪರೆಯ ಬಗ್ಗೆ ಅವ್ರಿಗೆ ಹೇಳೋದು, ಇವು ನನ್ನ ಜೀವನದ ಉದ್ದೇಶ ಆಗ್ಬಿಟ್ಟಾವೆ. ಕೊಡಲು ಒಂದು ಅವಿಭಾಜ್ಯ ಅಂಗ. ಸೊ ಐ ಲಿವ್ ಆ್ಯಂಡ್ ಬ್ರೀದ್ ಫ್ಲೂಟ್, ಐ ಟೀಚ್ ಫ್ಲೂಟ್, ಆ್ಯಂಡ್ ದೀಸ್ ಆರ್ ಆಲ್ ಅದರ್ ಆ್ಯಕ್ಟಿವಿಟೀಸ್. ಮನರಂಜನೆಗೆ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀನಿ ದುಡ್ಡು ಗಳಿಸೋದಕ್ಕೂ, ಬಟ್ ಆತ್ಮರಂಜನೆಗೆ ಶಾಸ್ತ್ರೀಯ ಸಂಗೀತ ಇದ್ದೇ ಇದೆ.